ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗಂಗಾಧರ ಜಗದ್ಗುರುಗಳು ರಂಭಾಪುರಿ ಪೀಠಕ್ಕೆ ಪಟ್ಟಾಧಿಕಾರ ಆದ ನಂತರ ಅವರಿಗೆ ಇಷ್ಟೆಲ್ಲ ಅನುಷ್ಠಾನ ಶಕ್ತಿ ಬಂತ ಅಥವಾ ಅದು ಮೊದಲೇ ಇತ್ತ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬಂದಂತ ವಿಚಾರ ಏನು ಅಂತಂದ್ರೆ, ಗಂಗಾಧರ ಜಗದ್ಗುರುಗಳವರು ಜನ್ಮತಃ ಶಿವಸ್ವರೂಪಿಗಳು. ಅಂದರೆ ಅವರು ಜನನವಾದಾಗಿನಿಂದ ಹಿಡಿದು ಪ್ರತಿಯೊಂದು ದಿನವೂ ಕೂಡ ಒಂದು ಅದ್ಭುತವಾದಂತಹ ಪವಾಡಗಳನ್ನ ಆಯಾ ಕಾಲಕ್ಕೆ, ಆಯಾ ಪರಿಸರಕ್ಕೆ, ಆಯಾ ವ್ಯಕ್ತಿಗೆ ಅನುಗುಣವಾಗಿ ತಮ್ಮ ತಪಶಕ್ತಿಯನ್ನು ಅವರು ತೋರಿಸ್ತಾ ಬಂದಿದ್ರು ಅನ್ನುವಂತಹದ್ದು. ಹೀಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ವಿಷಯವನ್ನ ನಾವು ಅದ್ಭುತವಾಗಿ ಮನವರಿಕೆ ಮಾಡ್ಕೋಬೇಕು ಮತ್ತು ವಿಶೇಷವಾಗಿ ಮನವರಿಕೆ ಮಾಡ್ಕೋಬೇಕು. ಏನು ಅಂತಂದ್ರೆ, ಗಂಗಾಧರ ಜಗದ್ಗುರುಗಳವರು ರಂಭಾಪುರಿ ಪೀಠಕ್ಕೆ ಪಟ್ಟಾಧಿಕಾರ ಆಗುವುದಕ್ಕಿಂತಲೂ ಕೂಡ ಮೊದಲು ಶಿಗ್ಗಾವಿ ಹತ್ರ ಗಂಗೆ ಬಾವಿ ಅಂತ ಒಂದು ಸ್ಥಳ ಇದೆ. ಆ ಗಂಗೆ ಬಾವಿ ಎನ್ನುವಂತಹ ಸ್ಥಳದಲ್ಲಿ ರಂಭಾಪುರಿಯ ಜಗದ್ಗುರುಗಳು ಅಂದ್ರೆ ಗಂಗಾಧರ ಜಗದ್ಗುರುಗಳವರು ಅನುಷ್ಠಾನವನ್ನ ಕೈಗೊಂಡಿದ್ರು. ಅನುಷ್ಠಾನವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗತ್ತೆ. ಅದನ್ನ ಅನೇಕ ಜನ ಇವತ್ತಿಗೂ ಕೂಡ ಹಿರಿಯರು, ಆ ಊರಿನ ಗ್ರಾಮಸ್ಥರು, ಅಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ವಿದ್ವಾಂಸರು ನೆನಪು ಮಾಡ್ಕೊಳ್ತಾರೆ. ಏನು ಅಂತಂದ್ರೆ, ಇನ್ನೂ ಆಗ ಗಂಗಾಧರ ಜಗದ್ಗುರುಗಳಿಗೆ ಯೌವನದ ವಯಸ್ಸಾಗಿದ್ರೂ ಕೂಡ ಅವರ ಅನುಷ್ಠಾನ ಶಕ್ತಿ, ಅವರ ತಪೋಬಲ ಹೇಗಿತ್ತು ಅಂತಂದ್ರೆ, ಒಂದು ಸಾರ್ತಿ ಅವರು ಗಂಗೆ ಬಾವಿಯಲ್ಲಿ ತಪಸ್ಸಿಗೆ ಕೂತಂತ ಸಂದರ್ಭದಲ್ಲಿ, ಅದು ತುಂಬಾ ಕಾಡು ಪ್ರದೇಶ, ದಟ್ಟವಾದಂತ ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಕಾಡು ಮೃಗಗಳು ವಾಸವ ಇದ್ದಂತ ಸ್ಥಳ. ಹೀಗೆ ಗಂಗಾಧರ ಜಗದ್ಗುರುಗಳು ಗಂಗೆ ಬಾವಿ ಎನ್ನುವಂತಹ ಸ್ಥಳದಲ್ಲಿ ಅನುಷ್ಠಾನಕ್ಕೆ ಕೂತಿರ್ತಾರೆ, ತಪಸ್ಸಿಗೆ ಕೂತಿರ್ತಾರೆ, ಧ್ಯಾನಕ್ಕೆ ಕೂತಿರ್ತಾರೆ. ಹೀಗಿರುವಂತ ಒಂದು ಸಂದರ್ಭದಲ್ಲಿ ಒಂದು ಹುಲಿ, ಒಂದು ಕ್ರೂರ ಮೃಗ ಹುಲಿ ಜಗದ್ಗುರುಗಳ ಹತ್ರ ಬಳಿಗೆ ಬಂದ್ಬಿಡತ್ತೆ. ಅಲ್ಲಿ ಇದ್ದಂತಹ ಶಿಷ್ಯರಿಗೆ ಆತಂಕ ಆಗತ್ತೆ, ಹೆದರಿಕೆ ಆಗತ್ತೆ. ಹಸದಂತ ಹುಲಿ ನರಮಾನವರನ್ನ ಕಂಡ್ರೆ ಏನ್ ಮಾಡಬಹುದು ನೀವೇ ಊಹಿಸ್ಕೊಳ್ಳಿ. ಹೀಗಿದ್ದಾಗ ಶಿಷ್ಯಂದ್ರೆಲ್ಲ ಗಾಬರಿ ಆಗ್ತಾರೆ, ಹೆದರ್ತಾರೆ. ಇನ್ನೇನು ಹುಲಿ ಯಾರ ಮೈ ಮೇಲೆ ಬಿದ್ದು ಯಾರ ಪ್ರಾಣವನ್ನ ತೆಗೆದ್ಬಿಡುತ್ತೋ ಅಂತ ಭಯದಲ್ಲಿದ್ದಾಗ ಗಂಗಾಧರ ಜಗದ್ಗುರುಗಳವರು ಅಂದ್ರೆ ರಂಭಾಪುರಿ ಪೀಠಕ್ಕೆ ಪಟ್ಟಾಧಿಕಾರ ಆಗುವುದಕ್ಕಿಂತಲೂ ಮೊದಲು ಇದ್ದಂತಹ ಜಗದ್ಗುರುಗಳು ಅಂದ್ರೆ ಅವರೇ ಗಂಗಾಧರ ಜಗದ್ಗುರುಗಳವರು ತಪಸ್ಸಿನಿಂದ ಹೊರಬಂದು ಇದ್ದಕ್ಕಿದ್ದಾಗೆ ತಮ್ಮ ವರದ ಹಸ್ತವನ್ನ ಮೇಲೆತ್ತಿ, ಏ ರಾಜ, ಏ ಹುಲಿ ರಾಜ, ನೀನು ಅಲ್ಲೇ ಇರು ಅಂತ ಹೇಳ್ತಾರೆ. ನೋಡಿ ಎಂತಹ ಮಾತು! ಏ ರಾಜ, ಹುಲಿ ರಾಜ, ನೀನು ಅಲ್ಲಿಯೇ ಇರು ಅಂತ ಹೇಳಿದಾಗ ಗುರುವಿನ ವಾಣಿ ಆ ಹುಲಿಗೆ ಕೇಳಿ ಆ ಕಾಡು ಮೃಗವು ಕೂಡ ಸಾಕಿದ ಮೃಗದ ರೀತಿಯಲ್ಲಿ ತಾನು ಇದ್ದ ಜಾಗದಲ್ಲೇ ಕುಳಿತು ಬಿಡತ್ತೆ, ಯಾರಿಗೂ ಕೂಡ ತೊಂದರೆಯನ್ನ ಕೊಡುವುದಿಲ್ಲ. ಆಗ ಜಗದ್ಗುರುಗಳು ಎದ್ದೋಗಿ ಆ ಹುಲಿ ಮೈಯನ್ನ ನೆವರಿಸಿ ಮುಂದೆ ಹೊರಟೋಗ್ತಾರೆ. ಅಷ್ಟು ಮಾಡಿದ್ರೂ ಕೂಡ ಆ ಹುಲಿ ಯಾರಿಗೂ ಕೂಡ ಹಾನಿಯನ್ನ ಮಾಡೋದಿಲ್ಲ. ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕೇನಪ್ಪಾ ಅಂದ್ರೆ, ರಂಭಾಪುರಿ ಪೀಠವನ್ನ ಆರೋಹಣ ಮಾಡಿದ ನಂತರ ಅವರ ಶಕ್ತಿ ದುಪ್ಪಟ್ಟಾಯ್ತು. ಅಂದ್ರೆ ಮೊದಲಿದ್ದಕ್ಕಿಂತಲೂ ಕೂಡ 1000 ಪಟ್ಟು ಶಕ್ತಿ ಹೆಚ್ಚಾಯಿತು. ಆದರೆ ಅದಕ್ಕಿಂತಲೂ ಮೊದಲೇ ಅವರು ಅನುಷ್ಠಾನ ಮೂರ್ತಿಗಳಾಗಿದ್ರು, ಅದಕ್ಕಿಂತ ಮೊದಲೇ ಅವರು ಒಬ್ಬ ಮಹಾ ತಪಸ್ವಿಗಳಾಗಿದ್ರು ಅನ್ನುವಂತಹದ್ದು ನಮಗೆ ಗೊತ್ತಾಗತ್ತೆ. ನಾವು ಮನೆಯಲ್ಲಿ ಸಾಕಿದ ಯಾವುದೋ ಒಂದು ಪ್ರಾಣಿಯೇ ನಮ್ಮ ಮಾತನ್ನ ಕೇಳೋದಿಲ್ಲ. ಹೀಗಿರುವಾಗ ಸಂಬಂಧವೇ ಇಲ್ಲದ ಕಾಡು ಮೃಗ, ಜನ್ಮತಃ ವೈರತ್ವವನ್ನ ಬೆಳೆಸಿಕೊಂಡಂತ ಕಾಡು ಮೃಗ ಹುಲಿ ಗುರುವಿನ ಒಂದೇ ಒಂದು ವಾಣಿಯಿಂದ ಅದು ತನ್ನ ತನವನ್ನೆಲ್ಲ ಕಳೆದುಕೊಂಡು ತಾನು ಮುಗ್ಧನಂತೆ ಅಲ್ಲಿ ಕೂತು ಗುರುವಿಗೆ ನಮಸ್ಕಾರ ಮಾಡಿದ್ದನ್ನ ಕಂಡಂತ ಶಿಷ್ಯ ಸ್ತೋಮ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮನ ಎರಗಿ, ನೀವು ಸಾಮಾನ್ಯರಲ್ಲ, ಅಸಾಮಾನ್ಯರು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಹೀಗೆ ಗಂಗಾಧರ ಜಗದ್ಗುರುಗಳವರು ಜನ್ಮತಃ ಪವಾಡ ಪುರುಷರೇ ಆಗಿದ್ರು ಅನ್ನುವಂತಹದ್ದು. ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ಇನ್ನೊಂದು ವಿಚಾರವನ್ನ, ಇನ್ನೊಂದು ಪವಾಡವನ್ನ ನಾವು ನಿಮಗೆ ತಿಳಿಸ್ಕೊಡ್ಬೇಕು. ಏನಪ್ಪಾ ಅಂತಂದ್ರೆ, ಮಳೆಯೇ ಇಲ್ಲದ ಗ್ರಾಮದಲ್ಲಿ ಕೇವಲ 3 ದಿವಸದಲ್ಲಿ ಮಳೆಯನ್ನ ಬರೆಸಿದಂತಹ ಮಹಾಯೋಗಿಗಳು ಗಂಗಾಧರ ಜಗದ್ಗುರುಗಳು. ನಿಜವಾಗಿಯೂ ಕೂಡ ಈ ಪವಾಡವನ್ನ ಕೇಳಿದ್ರೆ ನಾವೆಲ್ಲ ಬೆಕ್ಕಸ ಬೆರಗಾಗ್ತೇವೆ. ಚೀಕಿನ ಕಟ್ಟೆ ಅಂತ ಒಂದು ಊರು, ಚೀಕಿನ ಕಟ್ಟೆ ಅಂತ ಊರಿನ ಹೆಸರು. ಆ ಊರಿನ ಜನ ಪ್ರತಿ ವರ್ಷ ಗಂಗಾಧರ ಜಗದ್ಗುರುಗಳನ್ನ ಬರಮಾಡಿಕೊಂಡು ಅವರಿಗೆ ಅಡ್ಡಪಲ್ಲಕ್ಕಿ ಉತ್ಸವವನ್ನ ಮಾಡಿ, ಶಿವಪೂಜೆನ ಮಾಡಿ, ಪ್ರಸಾದ ಪಾದೋದಕವನ್ನ ಸ್ವೀಕಾರ ಮಾಡ್ತಾ ಇದ್ರು.
ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ವರ್ಷ ಆ ಊರಿಗೆ ಭೀಕರವಾದಂತಹ ಬರಗಾಲ ಬಂದು ಬಿಡತ್ತೆ. ಮಳೆ ಇಲ್ಲದೆ, ಬೆಳೆ ಇಲ್ಲದೆ ದನ ಕರುಗಳೆಲ್ಲ ಸಾಯ್ತಾ ಇರ್ತದೆ. ಇಡೀ ಊರಿನ ಜನ ಊರು ಬಿಟ್ಟು ಬೇರೆ ಊರಿಗೆ ಗುಳೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನ್ ಮಾಡ್ಬೇಕು ಅಂತ ಆ ಊರಿನ ಹಿರಿಯರಿಗೆ ಗೊತ್ತಾಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಆ ಊರಿನ ಒಂದು ಗ್ರಾಮ ದೇವರಾದಂತ ಹುತ್ತದ ಮಲ್ಲೇಶ್ವರನ ಮುಂದೆ ಅಪ್ಪಣೆಯನ್ನ ಇಡ್ತಾರೆ. ಪರಮಾತ್ಮ, ಯಾಕೆ ಈ ವರ್ಷ ಇಷ್ಟು ಭೀಕರವಾದಂತಹ ಬರಗಾಲ ನಮ್ಗೆ ಕೊಟ್ಟಿದೀಯಾ, ಯಾಕೆ ಮಳೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ಹುತ್ತದ ಮಲ್ಲೇಶ್ವರ ಅಪ್ಪಣೆ ಕೊಡ್ತಾರಂತೆ. ನೋಡಿ, ಈ ಊರಿಗೆ ಗಂಗಾಧರ ಜಗದ್ಗುರುಗಳು ಬರಬೇಕು, ಅವರು ಬಂದು ಇಲ್ಲಿ ಪೂಜೆ ಪ್ರಸಾದವನ್ನ ಕೊಟ್ರೆ ಮಳೆ ಆಗತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸಿಕೊಂಡಂತಹ ಊರಿನ ಜನ ಎಲ್ಲ ಕೂಡ ರಂಭಾಪುರಿ ಪೀಠಕ್ಕೆ ದಯಮಾಡಿಸಿ ರಂಭಾಪುರಿ ಪೀಠದಲ್ಲಿ ವಿರಾಜಮಾನವಾಗಿದ್ದ ಗಂಗಾಧರ ಜಗದ್ಗುರುಗಳ ಬಳಿ ಬಿನ್ನಹ ಮಾಡ್ತಾರೆ. ಬುದ್ಧಿ, ದಯಮಾಡಿ ತಾವು ತಮ್ಮ ಊರಿಗೆ ಬರಬೇಕು, ಹುತ್ತದ ಮಲ್ಲೇಶ್ವರನ ಅಪ್ಪಣೆ ಆಗಿದೆ, ತಾವು ಬಂದು ಪ್ರಸಾದ ಪಾದೋದಕವನ್ನ ಕೊಟ್ಟರೆ ನಮ್ಮೂರಿಗೆ ಮಳೆಯಾಗತ್ತಂತೆ, ತಾವು ಬರಬೇಕು ಅಂತ ಹೇಳಿ ಭಕ್ತಿಯಿಂದ ಭಿನ್ನವಿಸಿಕೊಳ್ತಾರೆ. ಭಕ್ತರ ಭಕ್ತಿಯ ಭಿನ್ನೈಕೆಗೆ ಜಗದ್ಗುರುಗಳು ಒಪ್ಪಿ ಖಂಡಿತ ನಾನು ನಿಮ್ಮೂರಿಗೆ ಬರ್ತೇನೆ ಅಂತ ಹೇಳಿ ಅಭಯವನ್ನ ಕೊಡ್ತಾರೆ. ಅಭಯ ಕೊಟ್ಟ ರೀತಿಯಲ್ಲಿ ಜಗದ್ಗುರುಗಳು ಚೀಕಿನ ಕಟ್ಟೆಗೆ ಬಂದು ಲಿಂಗ ಪೂಜೆಯನ್ನ ಮಾಡಿ ಅನುಷ್ಠಾನವನ್ನ ಮಾಡಿ ಧರ್ಮ ಸಭೆಯಲ್ಲಿ, ಅಂದ್ರೆ ಮುಂದೆ 100 ಜನ ಸೇರಿದ್ದಾರೆ, ಧರ್ಮ ಸಭೆಯಲ್ಲಿ ತಮ್ಮ ಆಶೀರ್ವಚನದಲ್ಲಿ ಹೇಳ್ತಾರೆ, ಹುತ್ತದ ಮಲ್ಲೇಶ ಅಪ್ಪಣೆಯನ್ನ ಕೊಟ್ಟಿದ್ದಾನೆ, ಆ ಪರಮಾತ್ಮ ರೇಣುಕರು ಆಶೀರ್ವಾದ ಮಾಡಿದ್ದಾರೆ, ಇನ್ನು 3 ದಿನದಲ್ಲಿ ನಿಮ್ಮೂರಿಗೆ ಭರಪೂರ ಮಳೆಯಾಗತ್ತೆ, ಕೆರೆ ಬಾವಿ ಕೋಡಿಗಳೆಲ್ಲ ತುಂಬಿ ಹರಿಯತ್ತೆ, ಏನೂ ಚಿಂತೆ ಮಾಡಬೇಡಿ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಆಶೀರ್ವಚನದಲ್ಲಿ ಅಭಯವನ್ನ ಕೊಟ್ಟು ಎಲ್ಲರಿಗೂ ಕೂಡ ಹರಿಸ್ತಾರೆ. ಗುರುವಿನ ಮಾತು ಎಂದಾದರೂ ಸುಳ್ಳಾಗ್ಲಿಕ್ಕೆ ಸಾಧ್ಯನಾ? ಅದರಲ್ಲೂ ಕೂಡ ಸತ್ಯ, ಧರ್ಮ, ನ್ಯಾಯ, ನೀತಿ ಅನುಷ್ಠಾನವನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡಂತಹ ಧರ್ಮ ಯೋಗಿಯ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ? ಪಂಚಭೂತಗಳೇ ಕೂಡ ಗುರುವಿನ ಮುಂದೆ ಶಿರಬಾಗಲೇಬೇಕು. ಅಂತಹ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಗುರುವಿನ ಮಾತು ಎಷ್ಟು ಸತ್ಯ ಆಯಿತು ಅಂತಂದ್ರೆ, ಗುರುಗಳು ಧರ್ಮ ಸಮಾರಂಭದಲ್ಲಿ ಹೇಳಿದಂತೆ 3 ದಿನದಲ್ಲಿ ಪೂಜೆಯನ್ನ ಮುಗಿಸಿ ಜಗದ್ಗುರುಗಳು ತೆರಳಿದಂತಹ 2-3 ದಿವಸದಲ್ಲಿ ಅದ್ಭುತವಾದಂತಹ, ಈ ಹಿಂದೆ ಎಂದೂ ಕೂಡ ಕಂಡಿರದಂತಹ ಮಳೆ ಬಂದು ಇಡೀ ಚೀಕಿನ ಕಟ್ಟೆಯ ಕೆರೆ, ಕೊಳ್ಳ, ಹಳ್ಳ, ಬಾವಿ ಎಲ್ಲವೂ ತುಂಬಿ ಸಮೃದ್ಧವಾದಂತಹ ಒಂದು ಮಳೆ ಆಗುತ್ತೆ. ಇದನ್ನು ಇವತ್ತಿಗೂ ಕೂಡ ಆ ಊರಿನ ಗ್ರಾಮಸ್ಥರು ನೆನೆಸಿಕೊಳ್ತಾರೆ. ಅಂದ್ರೆ ಅಷ್ಟು ತಪೋನಿಷ್ಠರು ಗಂಗಾಧರ ಜಗದ್ಗುರುಗಳು ಅಂತಂದ್ರೆ ಯೋಚನೆ ಮಾಡಬೇಕು ಆತ್ಮೀಯರೇ. ಸಾಕ್ಷಾತ್ ಆ ಊರಿನ ಗ್ರಾಮ ದೇವರಾದಂತ ಹುತ್ತದ ಮಲ್ಲೇಶ್ವರನೇ ಗುರುವನ್ನ ಬರಮಾಡಿಕೊಳ್ಳಿ ಅಂತ ಹೇಳಿದಾಗ ಗುರುವಿನ ಮಹಾತ್ಮೆ ಹೇಗಿರಬೇಕು? ಅದಕ್ಕೆ ಗುರು ದೇವನಿಗಿಂತಲೂ ದೊಡ್ಡವನು, ಅಂದ್ರೆ ಗುರು ಆ ಶಿವನಿಗಿಂತಲೂ ಕೂಡ ದೊಡ್ಡವನು ಅಂತ ಹೇಳ್ತಕ್ಕಂತಹ ಮಾತಿದೆ. ಹಾಗಾಗಿ ಪಂಚಭೂತಗಳು ಕೂಡ ಗುರುವಿನ ಒಂದು ಮಾತನ್ನ ಕೇಳ್ತಾ ಇದ್ರು. ನೀನಿವತ್ತು ಮಳೆ ಬಾ ಅಂದ್ರೆ ಮಳೆ ಬರ್ತಾ ಇತ್ತು, ಮಳೆ ಸಾಕು ಅಂದ್ರೆ ಮಳೆ ನಿಲ್ತಾ ಇತ್ತು, ಗಾಳಿ ಬೀಸ್ಬೇಡ ಅಂದ್ರೂ ಕೂಡ ಬೀಸ್ತಾ ಇರ್ಲಿಲ್ಲ, ಗಾಳಿ ಬೇಕು ಅಂದಾಗ ಗಾಳಿ ಬರ್ತಾ ಇತ್ತು. ಹಾಗೆ ಈ ಪಂಚಭೂತಗಳನ್ನು ಕೂಡ ತಮ್ಮ ತಪೋಬಲದಿಂದ ನಿಗ್ರಹಿಸುವಂತಹ ಶಕ್ತಿಯನ್ನ ಗಂಗಾಧರ ಜಗದ್ಗುರುಗಳು ಹೊಂದಿದ್ರು ಅನ್ನುವಂತಹದ್ದು. ನೋಡಿ, ಎಷ್ಟೆಲ್ಲ ಅದ್ಭುತ ಪವಾಡಗಳನ್ನ ಮಹಾಸನ್ನಿಧಿಯವರು ನಡೆಸಿದ್ದಾರೆ ಅನ್ನುವಂತಹದ್ದು. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪವಾಡದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ. ಗಂಗಾಧರ ಜಗದ್ಗುರುಗಳವರ ತಪೋಬಲ ನಮ್ಮೆಲ್ಲರನ್ನ ಕೂಡ ಕಾಯಲಿ.